ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಟ್ರಾವೆಲಿಂಗ್ ಫುಡ್ನಲ್ಲಿ ನಾವಿರುವಂಥ ಏರಿಯಾ ಯಾವುದು ಅಂತಂದರೆ ನಾಗರಬಾವಿಗೆ ಬಂದಿದ್ದೀವಿ. ನಾಗರಬಾವಿಯಲ್ಲಿ ಇರುವಂಥ ಒಂದು ಫೇಮಸ್ ಫುಡ್ ಟ್ರಕ್ನ ತೋರ್ಸೋಣ ಅಂತ ನಿಮಗೆ ಬಂದಿದ್ದೀನಿ. ಬನ್ನಿ, ಆ ಫುಡ್ ಟ್ರಕ್ನ ವಿಶೇಷತೆ ಏನು ಅಂತ ನಿಮಗೆ ಫುಡ್ ಟ್ರಕ್ ಹತ್ರನೇ ಹೋಗಿ ತೋರಿಸ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ತೆ, ನಮ್ಮ ದೇಶ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಂಗ್ ಫುಡ್. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾನು ಬಂದಿರುವಂತ ಏರಿಯಾ ನಾಗರಬಾವಿಯಲ್ಲಿ ಒಂದು ಫೇಮಸ್ ಫುಡ್ ಟ್ರಕ್ ನ ತೋರಿಸ್ತೀನಿ ಅಂತ ಅಂದಿದೆ. ಆ ಫುಡ್ ಟ್ರಕ್ ನ ಹೆಸರು ಏನೇನು ವಿಶೇಷತೆ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡಿ, ಅದೇ ಮೀಸೆ ಆಮ್ಲೆಟ್. ಇಲ್ಲಿ ಸುಮಾರು 20 ತರಹದಂತ ವೆರೈಟಿ ಆಫ್ ಎಗ್ಗಲ್ಲೇ ಮಾಡೋ ಅಂತ ವೆರೈಟಿ ಡಿಶಸ್ ಇವೆ. ನಿಮಗೆ ಎಲ್ಲ ಪ್ಯೂರ್ ಅಂಡ್ ಫುಲ್ಲು ಎಗ್ಗಲ್ಲೇ ಸಿಗುತ್ತೆ. ನಿಮಗೆ ಎಗ್ಗಲ್ಲಿ ಏನೇನು ಬೇಕು ಎಲ್ಲ ಎಗ್ ರೈಸು, ಮಶ್ರೂಮ್ ಎಗ್ ರೈಸು, ಫ್ಲಿಪ್ ಎಗ್ ರೈಸು, ಉತ್ತರ ಕರ್ನಾಟಕ ಸ್ಟೈಲ್ ಎಗ್ ರೈಸು, ಆಮ್ಲೆಟು, ಚೀಸ್ ಆಮ್ಲೆಟು, ಬ್ರೆಡ್ ಚೀಸ್ ಆಮ್ಲೆಟು, ಬ್ರೆಡ್ ಆಮ್ಲೆಟು, ಪಾಲಕ್ ಆಮ್ಲೆಟು, ಫ್ಲಿಪ್ ಆಮ್ಲೆಟು, ಮಶ್ರೂಮ್ ಚಿಕನ್ ಆಮ್ಲೆಟು, ಹಾಫ್ ಬಾಯ್ಲ್ಡ್, ಪೆಪ್ಪರ್ ಎಗ್ ಫ್ರೈ ಚಿಲ್ಲಿ, ಎಗ್ ಮ್ಯಾಗಿ ಚೀಸ್, ಎಗ್ ಬುರ್ಜಿ, ಎಗ್ ಬ್ರೆಡ್ ಬುರ್ಜಿ, ಎಗ್ ಮಸಾಲ, ಎಗ್ ಮಶ್ರೂಮ್ ಮಸಾಲ, ಬಾಯ್ಲ್ಡ್ ಎಗ್, ರೊಟ್ಟಿ, ಚಟ್ನಿ. ಇಷ್ಟು ನೋಡಿ ಫುಲ್ ನಿಮಗೆ ಎಲ್ಲ ಮೊಟ್ಟೆಯಲ್ಲೇ ಸಿಗುವಂತ ನೀವು ನೋಡ್ಬೋದು. ಇಲ್ಲಿ ಮೊಟ್ಟೆ ಪ್ರಿಯರಿಗಾಗಿ ಅಂತಾನೆ ಇರುವಂತ ಇದು ಫುಡ್ ಟ್ರಕ್. ಇದು ನಾಗರಬಾವಿಯಲ್ಲಿ ಫೇಮಸ್ ಫುಡ್ ಟ್ರಕ್. ಇವತ್ತು ನಾವು ಆ ಫುಡ್ ಟ್ರಕ್ ಬಂದಿದ್ದೀವಿ. ಈ ಫುಡ್ ಟ್ರಕ್ನ ವಿಶೇಷತೆ ಏನು, ಯಾವ್ಯಾವ ಥರ ವೆರೈಟೀಸ್ ಆಫ್ ಎಗ್ಗಲ್ಲಿ ಏನೇನು ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಅಲ್ಲಿ ಟೇಸ್ಟ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ನಾವು ಹೋಗ್ತಾ ಇರೋಂಥ ಇವತ್ತು ಮೀಸೆ ಆಮ್ಲೆಟ್ ಫುಡ್ ಟ್ರಕ್. ಇವಾಗ ನಾನು ನಾಗರಬಾವಿಯಲ್ಲಿರುವಂಥ ಫುಡ್ ಟ್ರಕ್ಗೆ ಬಂದಿದ್ದೀನಿ ಅಂತ ಹೇಳಿದೆ. ಈ ಫುಡ್ ಟ್ರಕ್ನ ಮಾಲೀಕನ ಮಾತಾಡ್ಸೋಣ. ಇಲ್ಲಿ ಎಗ್ಗಲ್ಲಿ ಯಾವ ಥರ ವೆರೈಟೀಸ್ ಆಫ್ ಡಿಶಸ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಅವ್ರನ್ನೇ ಕೇಳಿ ಮಾತಾಡಿಸ್ತೀನಿ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ. ನಾಗರಬಾವಿ ಮೀಸೆ ಆಮ್ಲೆಟ್ ಮಾಲೀಕರನ್ನ ಮಾತಾಡಿಸ್ತಾ ಇದ್ದೀವಿ. ಸರ್, ನೀವು ಎಗ್ಗಲ್ಲಿ ಎಷ್ಟು ಥರ ವೆರೈಟೀಸ್ ಆಫ್ ಎಗ್ ಡಿಶಸ್ ಮಾಡ್ತೀರಾ ಸರ್? ಸರ್, ಟೋಟಲಿ ಮೊದಲು ನಾನು 40 ಐಟಮ್ಗಳನ್ನ ಮಾಡ್ತಾ ಇದ್ದೆ. ಸೊ ಈಗೆಲ್ಲ ಸ್ವಲ್ಪ ಕಟ್ ಆಫ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಇರೋದು ನಾನು 3 ಒಲೆ ಅಷ್ಟೇ. ಪೀಕ್ ಅವರಲ್ಲಿ ಅಷ್ಟೊಂದು ಐಟಮ್, ಯಾಕಂದ್ರೆ ಕೆಲವೊಂದು ನಂದು ಸ್ಪೆಷಲ್ ಐಟಮ್ಗಳನ್ನೇ ಕಟ್ ಮಾಡಿದ್ದೀನಿ. ಸೊ ಈಗ ಮೇಜರ್ ಆಗಿ ಲೇಬರ್ಸ್ಗಳ ಪ್ರಾಬ್ಲಮ್ಮು ಎಲ್ಲ ನಾನು ಹೇಳ್ತೀನಿ, ಬರೀ ಇಬ್ಬರೇ ನಿಂತ್ಕೊಂಡು ಮಾಡ್ತೀವಿ ಅನ್ನೋದು ಕಷ್ಟ ಆಗುತ್ತೆ. ಸೊ ಬಿಗಿನಿಂಗಲ್ಲಿ ಮಾಡಿದ್ವಿ. ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಕಸ್ಟಮರ್ಗಳಿಗೆ ಬೇರೆ ಐಟಮ್ ಕೊಡೋದು ಡಿಲೇ ಆಗ್ತಾ ಇತ್ತು. ಸೊ ಹಾಗಾಗಿ ಕೆಲವೊಂದು ಐಟಮ್ಗಳನ್ನ ಕಟ್ ಆಫ್ ಮಾಡಿ ಒಂದಷ್ಟು ಐಟಮ್ಗಳು ಮಾತ್ರ ಇಟ್ಕೊಂಡಿದ್ದೀನಿ. ಓನ್ಲಿ ಎಗ್ ಮಾತ್ರ, ಎಗ್ಗಲ್ಲೇ ಒಂದಷ್ಟು ಐಟಮ್ಗಳು. ನಮ್ಮಲ್ಲಿ ಮೇನು ಎಗ್ ರೈಸೇ ಸ್ಪೆಷಲು. ಅದರಲ್ಲಿ 2 ಥರ ಎಗ್ ರೈಸ್ ಇದೆ. ಒಂದು ನಾರ್ಮಲ್ ಎಗ್ ರೈಸು, ಇನ್ನೊಂದು ಉತ್ತರ ಕರ್ನಾಟಕ ಶೈಲಿಯ ಎಗ್ ರೈಸು. ಉತ್ತರ ಕರ್ನಾಟಕ ಶೈಲಿಯ ಎಗ್ ರೈಸ್ ಅಂತ ಹೇಳಿದ್ರೆ ಅದು ತುಂಬ ಸ್ಪೈಸಿ ಬರುತ್ತೆ. ಫುಲ್ ಟೋಟಲಿ ಸ್ಪೈಸಿ ಇರುತ್ತೆ. ಎಕ್ಸ್ಟ್ರಾ ಎಗ್ ಕಂಟೆಂಟ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಅದೊಂದು. ಅದು ಬಿಟ್ಟರೆ ಸ್ಟಾರ್ಟರ್ಸಲ್ಲಿ ಫೇಮಸ್ ಅಂತ ಹೇಳಿದ್ರೆ ಎಗ್ ಚಿಲ್ಲಿ ಇದೆ, ಆಮೇಲೆ ಎಗ್ ಪೆಪ್ಪರ್ ಇದೆ, ಎಗ್ ಮಸಾಲ ಇದೆ, ಆಮೇಲೆ ರೊಟ್ಟಿ ಚಟ್ನಿ ಅಂತ ಒಂದು ಹೊಸ ಕಾನ್ಸೆಪ್ಟ್ ಇದೆ. ರೊಟ್ಟಿ ಚಟ್ನಿ ಸರ್, ಅದೇ ರೊಟ್ಟಿ ಚಟ್ನಿ ನಾನು ಹೊಸದಾಗಿ ನೋಡಿದೆ, ಬೋರ್ಡಲ್ಲಿ ಇತ್ತು. ಇದೇನಪ್ಪ ರೊಟ್ಟಿ ಚಟ್ನಿ? ಎಗ್ ಅಂತ ಇದೆ, ಫುಲ್ ಎಗ್ಗಲ್ಲೇ ಇದೆ. ಇದ್ಯಾವ್ದು ಇದು ರೊಟ್ಟಿ ಚಟ್ನಿ ಅನ್ಬಿಟ್ಟು ಹೊಸದಾಗಿ ಅನ್ಬಿಟ್ಟು ನಾನಿಟ್ಟು ಒಂದು ಬನ್ನಿ ಹೆಸರು. ಅದು ಕೂಡ ಎಗ್ಗಲ್ಲೇ ಮಾಡೋ ಆಮ್ಲೆಟ್ ಪ್ಯಾಟರ್ನ್ ಅಲ್ಲಿ ಅದು ಚೆನ್ನಾಗಿರುತ್ತೆ. ನಾನಿಟ್ಟು ಒಂದು ಫನ್ನಿ ಹೆಸರು ಅಷ್ಟೇ. ಅದಕ್ಕೆ ನಾನು ಹೊಸದಾಗಿ ಎಲ್ಲೂ ಕೇಳಿ ರೊಟ್ಟಿ ಚಟ್ನಿ ಅಂದ್ರೆ ಎಗ್ಗಲ್ಲಿ ಹೆಂಗ್ ಬರುತ್ತೆ ಅಂತ ಅದು ನಾನು ಟೇಸ್ಟ್ ಮಾಡ್ಬೇಕು ಅಂತ ಇದ್ದೀನಿ ಸರ್. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಒಂದ್ಸತಿ ಇದೇ ರೂಟಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ತಿನ್ಕೊಂಡು ಹೋಗಿದೆ. ನಾನು ಯೂಟ್ಯೂಬರ್ ಆಗಿರಿಂದ ನಾನು ಇದೊಂದು ವಿಡಿಯೋ ಮಾಡ್ಲೇಬೇಕು ಅಂತ. ಅಂದ್ರೆ ಸುಮಾರು ಜನ ಮಾಡಿದ್ರು, ನಾನು ಸ್ಪೆಷಲ್ ಆಗಿ ವಿಡಿಯೋ ಮಾಡ್ಲೇಬೇಕು ಅಂದ್ಬಿಟ್ಟೆ ನಾನು ಬಂದಿದ್ದು. ಓಕೆ ಸರ್, ಇದಿಷ್ಟು ನಿಮ್ಮಲ್ಲಿ ಫೇಮಸ್? ಹಾ, ಹೌದು. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಇದು ಮಾಡ್ತಾ ಇದೀವಿ. ಇದು ಬಂದು ಬುರ್ಜಿ, ಎಲ್ಲರೂ ಬುರ್ಜಿ ಮಾಡ್ತಾರೆ. ಬಟ್ ನಾನು ವಿತ್ ಬ್ರೆಡ್ ಕ್ರಮ್ಸ್ ಹಾಕೊಂಡು, ಅಂದ್ರೆ ಬ್ರೆಡ್ ನ ರೋಸ್ಟ್ ಮಾಡಿ ಬ್ರೆಡ್ ಪೀಸಸ್ ಹಾಕಿ ಮಾಡೋದು ಬ್ರೆಡ್ ಬುರ್ಜಿ ಅಂತ ಹೇಳಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ ವೀಕ್ಷಕರೇ, ನೋಡಿದ್ರಿ ನೀವು, ಇಲ್ಲಿ ಬೆಂಗಳೂರಲ್ಲಿ ಫೇಮಸ್ ಅಂತ ಅಂದ್ರೆ ಇದೆ ಈ ಮೀಸೆ ಆಮ್ಲೆಟ್. ಯಾಕಂದ್ರೆ ಫುಲ್ಲು ನೀವು ಚಿಕನ್ ಅಲ್ಲಿ ಏನ್ ಬೇಕಾದ್ರೂ ತಿನ್ಬೋದು. ಎಗ್ಗಲ್ಲಿ ಸಿಗ್ಬೇಕು ಅಂತ ಅಂದ್ರೆ ನಾಗರಬಾವಿಗೆ ಬಂದ್ರೆ ಫುಲ್ಲು ನೋಡಿ 40 ಥರ ಮಾಡ್ತಾರಂತೆ. 40ರಲ್ಲಿ ಈಗ ಸುಮಾರು ಒಂದು 21 ಐಟಮ್ ಹಾಕಿದ್ದಾರೆ. ನಾನು ನೋಡಿದೆ, ಅಷ್ಟು ಫೇಮಸ್ ಇಲ್ಲಿ. ಅದಕ್ಕೋಸ್ಕರ ನಾನು ಇವತ್ತು ಟೇಸ್ಟ್ ಮಾಡಬೇಕು ಅಂತ ಬಂದಿದ್ದೀನಿ. ಎಗ್ ರೈಸ್ ಫೇಮಸ್ ಅಂತಿದ್ದಾರೆ, ಮತ್ತೆ ಚಟ್ನಿ ಅಂತ ಹೇಳಿದ್ರು, ಅದು ಒಂದು ಚಟ್ನಿ, ರೊಟ್ಟಿ ಚಟ್ನಿ ಅಂತ ಹೇಳಿದ್ರು, ಅದು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ, ಆ ಟೇಸ್ಟ್ ನಾನು ನಿಮ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಯ್ ಫ್ರೆಂಡ್ಸ್, ಇಷ್ಟೋ ಗಂಟ ಯಾವ್ಯಾವ ಥರ ಡಿಶಸ್ ಮಾಡ್ತಾರೆ ಅಂತ ಹೇಳಿದ್ರು. ಇವಾಗ ನಾನು ಆ ಡಿಶಸ್ ಅಲ್ಲಿ ನಾನು ಎಗ್ ರೈಸು ಮತ್ತೆ ಎಗ್ ಚಿಲ್ಲಿ ಅಂಡ್ ರೊಟ್ಟಿ ಚಟ್ನಿನ ಆರ್ಡರ್ ಮಾಡಿದ್ದೀನಿ. ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರೋದು ಏನು ಅಂತ ಅಂದ್ರೆ ರೊಟ್ಟಿ ಚಟ್ನಿನ ತಿನ್ಬೇಕು ಅಂತ. ಯಾಕಂದ್ರೆ ಅದು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಬನ್ನಿ, ಯಾವ ಥರ ಟೇಸ್ಟ್ ಇದೆ ಅಂತ ನಾನು ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ.
ಬೀಸಿ ಆಮ್ಲೆಟಲ್ಲಿ ಮಾಡೋ ಅಂಥ ಎಗ್ ರೈಸು ಫುಲ್ಲು ಸ್ಪೆಷಲ್ ಆಗಿರುತ್ತೆ. ಅದನ್ನು ಕೂಡ ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ. ಇವಾಗ ಎಗ್ ರೈಸ್ ಆರ್ಡ್ರ್ ಮಾಡಿದೆ, ಎಗ್ ರೈಸ್ ಬಂದಿದೆ ನೋಡಿ. ಎಗ್ ರೈಸ್ ಜೊತೆ ಮೊಟ್ಟೆ ಪೆಪ್ಪರು ಇಟ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ ಇದನ್ನು ಯಾವ ಥರ ಇದೆ ಅಂತ. ಎಗ್ ರೈಸ್ ಸಾಕಾಗಿದೆ. ನಾರ್ಮಲ್ ಎಲ್ಲ ಕಡೆ ಎಗ್ ರೈಸ್ ತಿಂತಾ ಇರ್ತೀನಿ, ಆದರೆ ಇಲ್ಲಿ ಸ್ಪೆಷಲ್ ಏನು ಅಂತಂದರೆ ನೋಡಿ, ಈರುಳ್ಳಿ, ಪೆಪ್ಪರು, ಎಗ್ಗು ಇದೆಲ್ಲ ಕೊಡ್ತಾರೆ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ರೈಸು ಅಂತ. ಯಾಕಂದರೆ ಈ ಸೋಯಾ ಸಾಸ್ ವೆನಿಗರಲ್ಲಿ ಹಾಕ್ತಿದ್ರೆ ರೈಸ್ ಸ್ವಲ್ಪ ಬ್ಲ್ಯಾಕ್ ಕಲರ್ಗೆ ಶೇಡಾಗಿ ಕಾಣಿಸುತ್ತೆ. ಇದು ಆ ಥರ ಕಾಣಿಸಲ್ಲ. ನೋಡ್ತಾ ಇದ್ದಾರೆ ಹಿಂಗೆ ನ್ಯಾಚುರಲಿ ಪ್ಯೂರ್ ಆಗಿ ತಿನ್ನೋ ಥರ ಇರುತ್ತೆ. ಅದಕ್ಕೆ ಟೇಸ್ಟ್ ಸಗದಾಗಿದೆ. ಬೀಸಿ ಆಮ್ಲೆಟಿಗೆ ಬರಬೇಕು ಅಂತ ಯಾಕೆ ಹೇಳಿದ್ರು ಅಂತಂದರೆ ಇದೇ ಒಂದು ಕಾರಣಕ್ಕೋಸ್ಕರ. ಪೆಪ್ಪರ್ ಹಾಕಿ ಕೊಟ್ಟಿದ್ದಾರೆ. ಮತ್ತು ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ ಇದರಲ್ಲಿ. ಅದು ಒಂದೇ ಇಲ್ಲಿ ಮೇಯ್ನ್. ಟೇಸ್ಟಿಂಗ್ ಪೌಡ್ರು, ವೆನಿಗರು, ಸೋಯಾ ಸಾಸು ಇವೆಲ್ಲ ಹಾಕ್ದಾರೆ ಮಾಡೋದಕ್ಕೆ ಸಗದಾಗಿ ನ್ಯಾಚುರಲ್ಲಾಗಿ ಟೇಸ್ಟ್ ಆಗಿದೆ. ನೀವೇನಾದ್ರು ನಾಗರಬಾವಿಗೆ ಬಂದರೆ ನಾನು ಏನೇನು ಟೇಸ್ಟ್ ಮಾಡ್ತಾ ಇದ್ದೀನೋ ಅದಕ್ಕಿಂತ ಡಬಲ್ ವೆರೈಟೀಸ್ ಇದೆ. ಬಂದು ಟೇಸ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಟ್ರಾವೆಲಿಂಗ್ ಫುಡ್ ಕಡೆಯಿಂದ. ಇವಾಗ ಈ ಎಗ್ ರೈಸ್ನ ಫುಲ್ಲು ತಿಂದು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಎಗ್ ರೈಸ್ನ ನಾನು ತಿಂದು ಮುಗ್ತಿದ್ದೀನಿ ನೋಡಿ. ನಾನು ರೊಟ್ಟಿ ಚಟ್ನಿ, ಎಗ್ ಚಿಲ್ಲಿ ಮತ್ತು ಎಗ್ ರೈಸ್ನ ಟೇಸ್ಟ್ ಮಾಡಿದ್ದೀನಿ. ಸಗದಾಗಿದೆ. ನೀವೇನಾದ್ರು ನಾಗರಬಾವಿಗೆ ಬಂದರೆ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟೋ ಗಂಟ ನೀವು ನೋಡಿದ್ದು ಮೀಸೆ ಆಮ್ಲೆಟ್. ನಾನು ಎಗ್ ರೈಸು ಮತ್ತು ಎಗ್ ಚಿಲ್ಲಿ ಆ್ಯಂಡ್ ರೊಟ್ಟಿ ಚಟ್ನಿನ ಟೇಸ್ಟ್ ಮಾಡಿದ್ದೀನಿ. ಅದೆಷ್ಟು ನಿಮಗೆ ಟೇಸ್ಟ್ನ ತೋರಿಸಿದ್ದೀನಿ. ನೀವೇನಾದರೂ ನಾಗರಬಾವಿಗೆ ಬಂದರೆ ನೋಡಿ, ಇಲ್ಲಿ ಇರೋವಂಥ ಅಷ್ಟು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೂ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇದ್ದೀನಿ. ಟ್ರಾವೆಲಿಂಗ್ ಫುಡ್ ಕಡೆಯಿಂದ ಬಾಯ್ ಬಾಯ್.